ಅದು ನಮ್ಮಕ್ಕೂ ಕಣ ಬಾರಣ ಹೋಗುವ. ಬಿಡು, ನಮ್ಮ ಮನೇಲಿ ನಾಯಿಗನ್ನ ಹಾಕ್ತೀವಿ ಕಾವಲಿಗಿರ್ಲಿ ಅಂತ. ನಮಗೆ ಹಸುವಾಯ್ತು ಅಂತ ನಾಯಿನ ಕೇಳೋಕ್ಕದ? ಹಾಂ, ಹಿಂದೆ ರಾಜರ ಕಾಲದಲ್ಲಿ ಬತ್ತಾರಾಗಿ ಕಂದಾಯಕ್ಕೆ ಅಂತ ತೂಕು ಕೊಡ್ತಿದ್ವಿ. ರಾಜ ಜನರು ಕಷ್ಟ ವಿಚಾರಿಸ್ಕೊಂಡು ಕಾಪಾಡ್ತಿದ್ದ. ಈಗ ವೋಟ್ ಕೇಳಕ್ಕೆ ಮಾತ್ರ ಬರ್ತಾನೆ, ಜನರು ಕಷ್ಟ ಸುಖ ವಿಚಾರಿಸಕ್ಕಲ್ಲ. ನಾವ್ಯಾಕೆ ಅವನ ಹತ್ರ ಹೋಗ್ಬೇಕು? ಅವನು ಯಾವಾಗ ನಮ್ಮ ಹತ್ರ ಬರ್ತಾನೋ ಆಗಲೇ ದೇಶ ಉದ್ಧಾರ ಆಗೋದು. ಅಣ್ಣ ಒಂಟೆ ಮಾತ್ರ ಒಳ್ಳೆ ಕೆಲಸ ಮಾಡವನೆ. ಹಂಗಂಗಿ ಹೆವಿ ಹರ್ಕತ್ತಿದ್ದ, ಸರಿಯಾಗಿ ಕೂದವನೆ. ಬೋಡ್ಡಿ ಐದ ದುರಾಂಕಾರದಲ್ಲಿ ಮೆರೀತಿದ್ದ. ಹೋಲಿ ಬಿಡೋಣ, ತಲೆ ಕೆಡ್ಸ್ಕೊಬೇಡ ಬಿಡು. ಸತೀಶ, ಬಾಯಿಲಿ ನಿನ್ನ ಜೊತೆ ಮಾತಾಡ್ಬೇಕು. 2 ಲಕ್ಷ ದುಡ್ಡು ಬೇಕಿತ್ತು. ಅಣ್ಣ ದುಡ್ಡ ನಂತವೆಲ್ಲಣ್ಣ ಬಂದದು. ಬಂದಿರೋದು ಬರಗಾಲದಲ್ಲಿ ದುಡ್ಡೇ ಉಡ್ತಾ ಇಲ್ಲ. ನೀನು ವ್ಯವಹಾರಸ್ಥ? ಅದು ಸರಿ, ಕ್ರಯ ಮಾಡಿದ್ರೆ ದುಡ್ಡು ಉಡ್ತಾ ಇಲ್ಲ. ಯಾರಾದ ಕೇಳಿ ವಿಚಾರಿಸಿ ಹೇಳ್ತೀನಿ. ನಾಳೆ ಸಾಯಂಕಾಲಕ್ಕಾಗುತ್ತಾ? ನಾನೇ ಫೋನ್ ಮಾಡ್ತೀನಿ. ಏನಪ್ಪ ಈ ಪಾರ್ಟಿ ಹಿಡ್ಕೊಂಡಿದ್ಯೆ? ಅದೇನು ಓದಿ ನನಗೋಸಿ ಹೇಳು. ಅಯ್ಯೋ, ನಾನು ಮೊದಲೇ ಎಬ್ಬೆಟ್ಟು. ಏನಾದರೂ ಓದಕ್ಕೆ ಬಂದ್ಬಿಟ್ಟಿದ್ರೆ ಬಂದ್ಬಿಟ್ಟಿದ್ರೆ ಹಿಡಿದು ನಿಲ್ಸು ಕಾಯ್ತಿತ್ತ ನಿನ್ನ. ಈಗಲೇ ಓರಿಗೆ ಬಂದು ಕಡ್ಸ್ಮೇಡ್ದಂಗೆ ಮೆಡಿತಾ ಇದ್ಯೆ. ಈ ಹುಡುಗಿ ಫೋಟೋದಲ್ಲೇ ಹಿಂಗವಳಲ್ಲ, ಇನ್ನು ರಿಯಲ್ ಆಗಿ ನೋಡೋಕೆ ಹೆಂಗಿದ್ದಾಳಪ್ಪ ಇವಳು. ಇವನ್ಗೊಂಥರ ಸುಮಾಳ, ದುಡ್ಡು ದುಡ್ಡು ಅಂತ ಸಾಯ್ತಾನೆ ಯಾವಾಗಲೂ. ಏನು ಬಿಟ್ಟಿ ಕೊಟ್ಟಿಯಾ? ಬಡ್ಡಿ ಕೊಡೋದಿಲ್ವೇ? ಮುಜಯ್, ಆಧಾರ ಇಲ್ದಾನೆ ದುಡ್ಡು ಕೊಟ್ಬಿಟ್ಟು ನಿಂತವಂತವ್ ನಾನೇನು ಕೊಸಿಸ್ಕನೆ ಎದ್ ನಡೆ ಮುಜಯ್. ಅಣ್ಣ, 1-1.5 ಗಂಟೆ ಮುಂಚೆ ಬಂದಿದ್ರೆ 1 ಲಕ್ಷ ದುಡ್ಡಿತ್ತು. ಯಾರಿಗೋ ಕೊಡ್ಬೇಕಿತ್ತು, ಕೊಟ್ಬಿಟ್ಟೆ. ಹಲೋ, ಈಗ ತಾನೇ ಬ್ಯಾಂಕಿನ ದುಡ್ಡು ತಂದಲ್ಲ. ಇಂಥ ಕೊಲೆಗಾರ ವಂಶಕ್ಕೆ ದುಡ್ಡು ಕೊಟ್ಬಿಟ್ಟು ದುಡ್ಡು ಕೇಳೋಕೋದ್ರೆ ನನ್ನ ಚುಚ್ಬಿಡ್ಲಿ. ಓ ಮುಜಯ್, ಕೆಲಸ ನೋಡ್ಕೋ. ಸತೀಶ, ನಿಲ್ಸು. ಜಮೀನು ಕ್ರಯ ಮಾಡ್ಕೊಡ್ತೀನಿ, ದುಡ್ಡಿಲ್ಲ ಅನ್ಬೇಡ ನಿಂದ ಅಮ್ಮಯ್ಯ. ಅಣ್ಣ, ನಾನೆಲ್ಲ ರಿಜಿಸ್ಟ್ರ್ ಆಫೀಸ್ ಹತ್ರ ಮಾತಾಡಿದ್ದೀನಿ, ಎಲ್ಲ ಮಾತಾಡಿದ್ದೀನಿ. ಬಾ. ಸರಿ ಗಣಪ್ಪ, ನಾ ಬರ್ತೀನಿ. ನಿನಗೆ ಕಬ್ಬಾರಿ, ನೀ ಕೊಟ್ಟಿ ದುಡ್ಡದೆ. ಮಗಳು ಫೀಸ್ ಕಟ್ಟಬೇಕು, 2 ದಿನ ಟೈಮ್ ಅದೆ. ಜಮೀನು ಕ್ರಯ ಮಾಡ್ತಿದ್ದೀನಿ, ಕೊಡ್ತೀನಿ. ಏನೋ ನನ್ನ ಮಗಳ ಜೀವನ ನಿಮ್ಮ ಕೈಲದೆ, ನಿಮ್ಮನ್ನೇ ನಂಬಿದ್ದೀನಿ. ನಮಸ್ಕಾರ. ಹಲೋ ಸರ್, ನಮಸ್ತೆ. ಆ ಕೊಂಟೆದ್ದು ಆಫ್ ಮಾಡಿರೋ ಕೇಸು ರಾಜ್ಗೆ ಒಪ್ಕೊಂಡಿದ್ದಾರೆ. ಹುಡುಗರು ಒಪ್ಬೇಕಲ್ವೇ? ನಾವು ವಕೀಲರಾಗಿ ಹೇಳೋ ಮಾತೆ, ಭಯ ಬೀಳಿಸಿ ಕೇಸ್ ಕ್ಲೋಸ್ ಮಾಡಕ್ ಬರಲ್ಲ ಅನ್ನೋದರ ಅರ್ಥನೇ ಮುಖ್ಯ. ಚೆಕ್ಕ ಕ್ಯಾಶಾ? ಕ್ಯಾಶು ಕಳಿಸ್ತೀನಿ ಬಿಡಿ. ಅಣ್ಣ, ಪಾರ್ಟಿ ರೆಡಿ ಅವನೇ. ನಾಳೆ ಮಗಳು ಫೀಸ್ ಕಟ್ಬೇಕಂತೆ. ಹೋಗ್ತಾ ತಮ್ಮಣ್ಣಂಗೆ ದುಡ್ಡು ಕೊಟ್ಟು ಹೋಗ್ಬೋದಿತ್ತು. ಪಾರ್ಟಿನ ಇಲ್ಲೇ ಕರೆಸ್ಬಿಡು. ತಲೆಗೆಲೆ ಕೆಡ್ಸ್ಕೊಬೇಡ, ಪಕ್ಕಾ ಪಾಲ್ಟೆ. ಹಿಂಗ್ ಸೈನ್ ಮಾಡು, ಹಂಗ್ ದುಡ್ಡು ಇಸ್ಕೋ. ನನ್ನ ಮೇಲೆ ನಂಬಿಕೆ ಇಲ್ವೇ? ನಿಮ್ಗೆ ವಿಚಾರ ಅಲ್ಲ, ಇದು ವ್ಯವಹಾರ. ನಿನಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬೋಣ. ಅಣ್ಣ, ಜಮೀನ್ ಜೋಪಾನ 3 ವರ್ಷ ಟೈಮ್ ಇರೋದು. ಲೋ ಸ್ವಾಮಿ, ಬಳ್ಳಾರಿ ಕಡೆಯವರು ಕಬ್ಬು ಕಡಿಯೋ ಆಳುಗಳಿದ್ರಲ್ಲ, ಎಲ್ಲೋದ್ರಲ್ಲ? ಅಣ್ಣ, ಅವರೆಲ್ಲ ಪ್ಯಾಟ್ರಿ ನಿಂತೈತ್ಲ ಊರ್ ಸೇರ್ಕಂದ್ರು ಕಣ. ಯಾವ ಊರವ್ರವರು? ಅದೆಲ್ಲೋ ಬಳ್ಳಾರಿ ತಾವು ರಾಯ್ಪುರ ಅಂತ ಇದ್ರು. ಯಾಕಣ? ಏನಿಲ್ಲ ಕಣ, ಕಬ್ಬು ಕಡಿಸ್ಬೇಕಾಗಿತ್ತಲ್ಲ, ಅದಕ್ಕೆ ಕೇಳಿದೆ.
ಸರಿ. ಈಗ ಬಂದಿರೋ ಬರಗಾಲದಲ್ಲಿ ಯಾರು ಕಾಣ್ದಂಗೆ 100 ಎಕರೆ ಕಬ್ಬು ಬೆಳೆ ದಬಾಕಿದ್ದದ ತರಲೆ ಬಡಿದು 8 ದಿನ ರೆಸ್ಟಲ್ಲಿ ಇದ್ನೇನೋ ಪೊಣ 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 ಅಂದದ ಅವು ಹೆಣ್ಣು ಹುಡಿಕ ಬಂದವನಕನ ಬುಡ್ಲ ಪಚ್ಚಿಯ. ಅಣ್ಣ ಇದು ರಾಯಪುರ ಅಲ್ವಾ? ಹೌದ್ರಿ. ಇಲ್ಲಿ ಮಂಡ್ಯ ಕಡೆಗೆ ಕಬ್ಬು ಕಡಿಯೋ ಆಳುಗಳು ಬರ್ತಾರಲ್ಲ, ಅವ್ರ ಮನೆ ಇಲ್ಲ ಅಣ್ಣ? ಇಲ್ಲೇ ಕೆಳಗೆ 2ನೇ ಬೀದಿಲಿ. ಸರಿ ಅಣ್ಣ. ಎದಕ್ಕ ನೀವು ಇಷ್ಟು ದೂರ ಬಂದಿದ್ದ? ಇನ್ನೊಂದ್ಸಲ ನಿಮ್ಮ ಹೋಟ್ಲ ರುಚಿ ನೋಡ್ಬೇಕು ಅನಿಸ್ತು. ಇದೊಂದೇ ಸಲನಾ? ನೀನು ಒಪ್ಪು ಬಿಡು, ಜೀವನ ಪೂರ್ತಿ ನಿನ್ ಕೈ ರುಚಿನೇ ತಿನ್ನೋದು. ಲಗ್ನ ಆಯ್ತೇನಾ? ನಡಿ ಹೋಗೋಣ. ಓಯ್ ರಾಯಣ್ಣ, ಇಲ್ಲೇನ್ ಮಾಡಕತ್ಯ? ಅಲ್ಲಿ ನೋಡಿದ್ರೆ ನಮ್ ತಾಂಡ್ಯಾಗ ಯುದ್ಧ ನಡೀತೈತೆ, ನೀನಿಲ್ಲ ಅಂದ್ರೆ ಹೆಂಗೋ?